ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ಕಡೆ ರಿಸರ್ವೇಷನ್ ಹಟಾವೋ ಆಂದೋಲನ RHA, ಇನ್ನೊಂದು ಕಡೆ E20 ಅಂತ ಹೇಳಿ ಎರಡು ಡಿಜಿಟಲ್ ಚಳುವಳಿಗಳು ಶುರುವಾಗ್ಬಿಟ್ಟಿದೆ. ಯಾವುದರ ಬೆನ್ನಲ್ಲೇ ಜಂತರ್ ಮಂತರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಚಳುವಳಿ ಶುರುವಾದಂಥ ಹೊತ್ತಿನಲ್ಲಿಯೇ ಹುಟ್ಟಿಕೊಂಡಂತಹ ಎರಡು ಡಿಜಿಟಲ್ ಚಳುವಳಿಗಳು ಯಾವುದು ಅಂದರೆ ಒಂದು RHA, ಇನ್ನೊಂದು E20. ರಿಸರ್ವೇಷನನ್ನು ತೆಗೆದು ಹಾಕಬೇಕು ಭಾರತದಲ್ಲಿ ಅಂಥೇಳಿ ಒಂದು ಸಂಘಟನೆ ಒಂದು ಕಡೆ ಹುಟ್ಕೊಂಡಿದೆ. ಈ ಸಂಘಟನೆಗೆ ಆ್ಯಸ್ ಆಫ್ ನೌ ಅಪ್ಪ ಅಮ್ಮ ಯಾರೂ ಇಲ್ಲ. ಇದು ಸಂಸ್ಥಾಪಕರು ಯಾರು ನಮಗೆ ಗೊತ್ತಿಲ್ಲ. E20 ಅಂತ ಒಂದು ಚಳವಳಿ ಶುರುವಾಗಿದೆಯಲ್ಲ, ಇದೇನು ಅಂತ ಹೇಳಿದ್ರೆ ಪ್ಯೂರ್ಲಿ ಎಥೆನಾಲ್ನ ವಿರೋಧಿಸಿ ಮಾಡ್ತಿರ್ತಕ್ಕಂಥ ಚಳುವಳಿ. ಎಥೆನಾಲ್ ಅಂದರೆ ಎಥೆನಾಲೇ ಬೇಡ ಅಂತ ಹೇಳ್ತಾ ಇದ್ದಾರೆ ಇವರು, ಹಾಗಲ್ಲ. ಇವರು ಕೂಡ ಒಂದಷ್ಟು ಕ್ಲಾಸನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಏನು ಮಾಡಬೇಕು, ಎಷ್ಟು ಮಾಡಬೇಕು, 2023ಕ್ಕಿಂತ ಮುಂಚೆ ಬಂದಂಥ ಗಾಡಿಗಳಿಗೆ ಏನು ಮಾಡಬೇಕು ನಾವು, 2023 ಆದಮೇಲೆ ಬಂದಂಥ ಗಾಡಿಗಳ ವಿಚಾರದಲ್ಲಿ ಎಥೆನಾಲ್ ಬಳಕೆ ಹೇಗೆ. ಎಥೆನಾಲ್ ನೀವೇನೋ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀರಿ ಸ್ವಾಮಿ, ಸರಿ, ಆದರೆ ಎಥೆನಾಲ್ ನನಗೆ ಮಿಕ್ಸ್ ಆಗಿರತಕ್ಕಂಥ ಪೆಟ್ರೋಲ್ ನನಗೆ ಬೇಡ ಅಂತ ಒಬ್ಬ ಮನುಷ್ಯ ಹೇಳಿದಾಗ ಅವನಿಗೆ ಪ್ರತ್ಯೇಕವಾಗಿಯೂ ಕೂಡ ಪ್ಯೂರ್ ಪೆಟ್ರೋಲ್, ಶುದ್ಧ ಪರಿಶುದ್ಧ ಪೆಟ್ರೋಲ್ ಸಿಗುವಂತೆ ಆಗಬೇಕು. ನೀವು ಅವನಿಗೆ ಕಡ್ಡಾಯ ಮಾಡಬಾರದು. ನೀವು ಒಂದು ಕಡೆಗೆ ಟೋಲ್ ಇಡ್ತಾರಪ್ಪ, ಒಂದು ಹೈವೇಗೆ ಒಂದು ಟೋಲ್ ಇಡ್ತಾರೆ. ಸರಿ, ನಾನು ಟೋಲಲ್ಲಿ ಓಡಾಡಲ್ಲಪ್ಪ ನಾನು ಅಂತೀನಿ, ನಂಗೆ ಟೋಲ್ ಬೇಡ, ನನಗೆ ಹಳೆ ರೋಡಲ್ಲಿ ನಾನು ಓಡಾಡ್ತೀನಿ ಅಥವಾ ನಾನು ಸರ್ವಿಸ್ ರಸ್ತೆಯಲ್ಲಿ ನಾನು ಹೋಗ್ತೀನಿ ಅಂದಾಗ ಆ ಸರ್ವಿಸ್ ರಸ್ತೆ ಆಪ್ಷನ್ ನನಗಿರಬೇಕು. ಟೋಲು ಯಾರೋ ಎಥೆನಾಲ್ ಪೆಟ್ರೋಲ್ ನನಗಿದೆ, ನನಗೇನು ಪರವಾಗಿಲ್ಲ, ನನಗೆ ಸಮಸ್ಯೆ ಇಲ್ಲ, ಅದು ನಾನು ಹಾಕ್ಸ್ಕೋತೀನಿ ಅಂದರೆ ಇಟ್ಸ್ ಓಕೆ. ಅದು ನನಗೆ ಬೇಡ ಅಂದರೆ ನನಗೊಂದು ಆಪ್ಷನ್ ಕೊಡಬೇಕು ಅಂತ ಒಂದು ಕಡೆ ಅವರೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಿಸರ್ವೇಷನ್ ಹಟಾವೋ ಇದೆ ಇನ್ನೊಂದು ಥರ ಆಂದೋಲನ ಇದು. ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ರಿಸರ್ವೇಷನ್ ವಿಚಾರಕ್ಕೆ ಸಂಬಂಧಪಟ್ಟು ತೆಗೆದು ಹಾಕಬೇಕು ಇದನ್ನು. ಇಲ್ಲೇನಾಗಿದೆ, ಕಳೆದ 6 ದಿನಗಳಲ್ಲಿ ಈ ಒಂದು ಪೇಜನ್ನು 55 ಲಕ್ಷ ಜನ ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಏನು ಕರೆ ಕೊಟ್ಟಿದ್ರು ಅದನ್ನೇ ಘೋಷಣೆ ಮಾಡಿಕೊಂಡು ಶಿಕ್ಷಿತರಾಗಿ ಹೋರಾಡಿ ಸಂಘಟಿತರಾಗಿ ಎನ್ನುವ ಘೋಷಣೆ ಇಲ್ಲಿದೆ. ಯಾವ ಥರ ರಿಸರ್ವೇಷನನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದರು, ಯಾವ ಥರ ರಿಸರ್ವೇಷನ್ ಇವತ್ತಿಗೆ ಬಳಕೆ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಯಾವ ರಿಸರ್ವೇಷನನ್ನು ಬೇಡ ಅಂತ ಹೇಳಿದರು, ಅದು ಇನ್ ಜನರಲ್ ಆಗಿ ಎಲ್ಲ ರಿಸರ್ವೇಷನ್ಗೂ ಅಪ್ಲಿಕಬಲ್ ಆಗಿಬಿಡ್ತಾ. ಅದು ಅಂಬೇಡ್ಕರ್ ಅವರು ಪೊಲಿಟಿಕಲ್ ಮೀಸಲಾತಿಯ ಬಗ್ಗೆ ಅವರೇನು ಮಾತಾಡಿದರು, ಇನ್ ಜನರಲ್ ಮೀಸಲಾತಿಯ ಬಗ್ಗೆ ಇವತ್ತೇನು ಮಾತಾಡ್ತಾ ಇದ್ದಾರೆ. ಸೊ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪರ ವಿರೋಧ ಅಭಿಪ್ರಾಯಗಳು ಏನು ಇಲ್ಲಿ. ಸೊ ರಾಜಕೀಯ ಪಕ್ಷಗಳೊಂದಿಗೆ ಒಂದು ಕಡೆ ಸಂಬಂಧ ಇಲ್ಲ ಅಂಥೇಳಿ ಒಂದು ಅಭಿಯಾನ ಆರಂಭವಾಗುತ್ತೆ. ಯಾವುದು ಇವೆರಡೂ ನಾವು ಚೆಕ್ ಮಾಡಿಕೊಂಡಾಗ ಯಾವುದೇ ಪೊಲಿಟಿಕಲ್ ಅಫಿಲಿಯೇಷನ್ಸ್ ಈ ಪೇಜ್ಗಳಿಗೆ ಇರುವುದು ನಮಗೆ ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇಲ್ಲ. ಹಿಂದೆ ಯಾರೋ ಇರಬಹುದೇನೋ, ಈ ಕ್ಷಣಕ್ಕೆ ನಮಗೆ ಗೊತ್ತಿಲ್ಲ. ನಾನು ಮೊದಲಿಗೆ ಇಲ್ಲಿ ಎಥೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರು ಮಾಡಿಬಿಡ್ತೀನಿ. ಕೆಲವರು ಹೇಳ್ತಾ ಇರ್ತಾರೆ ಎಥೆನಾಲ್ ಬಗ್ಗೆ ನಮಗೆ ಮೇಜರಾಗಿ ಮೈಲೇಜ್ ಡ್ರಾಪ್ ಆಗಿಬಿಡುತ್ತೆ ಇದರಿಂದ. ಹೌದು, ನನಗೆ ತುಂಬ ಮೈಲೇಜ್ ಡ್ರಾಪ್ ಆಗ್ತಾ ಇದೆ, ನನ್ನ ಗಾಡಿ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಭಯ ಆಗ್ತಾ ಇದೆ. ಇನ್ಶೂರೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಅಪ್ಲಿಕೇಬಲ್ ಆಗಲ್ವಂತೆ ಅಕಸ್ಮಾತ್ ಗಾಡಿ ಹಾಳಾಗ್ಬಿಟ್ರೆ. ಈ ಥರದ ವಿಚಾರಗಳು ಒಂದು ಕಡೆ ಇದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ವಿನೋದ್ ಅವರಿದ್ದಾರೆ, ಎಂಜಿನ್ ಟೆಕ್ನಿಷಿಯನ್. ಸ್ವಾಗತ ವಿನೋದ್ ಅವರು ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶಶಿ ತಮಗೆ ಒಂದು ಡಿಬೇಟ್ಗೆ. ನಂದನ್ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರು ತಮಗೆ ಒಂದು ಡಿಬೇಟ್ಗೆ. ರಿಷಿಕ್ ವಿವಾನ್ ಜಾಯ್ನ್ ಆಗಿದ್ದಾರೆ. ಸ್ವಾಗತ ರಿಷಿಕ್, JDS ವಕ್ತಾರಾಗಿ ಜಾಯ್ನ್ ಆಗಿದ್ದಾರೆ ಅವರು. ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ನಂದನ್ ಕಶ್ಯಪ್ ಅವರು ಕೇಳಿಬಿಟ್ಟು, ನಂದನ್ ಕಶ್ಯಪ್ ಅವರೇ, ಏನಕ್ಕಿದು ನಿಮಗೆ ಎಥೆನಾಲ್ ಬಳಸಲೇಬೇಕೆನ್ನುವುದು ಆ್ಯಸ್ ಇಫ್ ಕಡ್ಡಾಯ ಥರ ಮಾಡ್ತಾ ಇದ್ದಾರೆ. ಇದು ಕಬ್ಬಿನ ಕಾರ್ಖಾನೆಗಳ ಒಂದು ಲಾಬಿ, ಎಥೆನಾಲ್ ತೊಗೊಳ್ಳೇಬೇಕು ಅಂತ ಲಾಬಿ ಅಂತ ಒಂದು ವಾದ, ಒಂದು ಆರೋಪ. ಅಥವಾ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ನಿತಿನ್ ಗಡ್ಕರಿಯವ್ರದ್ದು ಎಥೆನಾಲ್ ಉತ್ಪಾದನೆ ವಿಚಾರಗಳಲ್ಲಿ ಕಂಪನಿಗಳಲ್ಲಿ ಒಂದಷ್ಟು ಪಾಲಿದೆ, ಅದಕ್ಕೆ ಅವರು ಆ ಸ್ವಾರ್ಥಕ್ಕೆ ಅವ್ರು ಮಾಡ್ತಾರೆ, ಇನ್ನೊಂದು ಆರೋಪ ಇದೆ. ನಿಮ್ಮದೇನಿದ್ರೆ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ ಸ್ಟ್ಯಾಂಡ್ ಏನಿದ್ರಲ್ಲಿ ಅಂತ ನೋಡಿ ಸರ್, ಒಬ್ಬ ಮಂತ್ರಿಯಾಗಿ ಇಲ್ಲ ಸಂಸತ್ ಸದಸ್ಯರಾಗಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪಾಲಿಸಿ ಮೂಲಕನೋ ಇಲ್ಲ ಇನ್ನೊಂದೋ ಮತ್ತೊಂದೋ ಮಗದೊಂದೋ ಫೇವರ್ ತಗೊಳ್ಳಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಆದರೆ ಈ ನಿತಿನ್ ಗಡ್ಕರಿ ಮಾಡಿರುವುದು ಬ್ಲೇಟೆಂಟ್ ಅಪರಾಧ. ಪ್ರಮಾಣ ವಚನ ಏನು ತಗೊಂಡಿದ್ದಾರೆ ಅದು ತದ್ವಿರುದ್ಧವಾಗಿ ಉಲ್ಲಂಘಿಸಿ ತನ್ನ ಮಗನ ಕಂಪನಿ ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ಗೆ ಡೇ ಲೈಟ್ ರಾಬರಿ ಕಿಕ್ ಬ್ಯಾಕ್ ಮಾಡಿದ್ದಾರೆ. ಡೇ ಲೈಟ್ ರಾಬರಿ ಕಿಕ್ ಬ್ಯಾಕ್ ಸಿಯಾನ್ ಆಗ್ರೋ ಕಂಪನಿಗೆ. ಇದೇ ಸಿಯಾನ್ ಆಗ್ರೋ ಕಂಪನಿ ಫೆಬ್ರವರಿ 19, 2019ರಲ್ಲಿ ಅದು ಕಂಪನಿ ಶೇರು 43 ರೂಪಾಯಿ ಇತ್ತು. ಇವತ್ತು ಆ ಕಂಪನಿ ಶೇರ್ ಬಂದು 1406 ರೂಪಾಯಿ. ಇವತ್ತು 5 ವರ್ಷದಲ್ಲಿ 31x ಜಂಪ್ ಆಗಿದೆ ಈ ಕಂಪನಿ ಶೇರು. ಈ ಕಂಪನಿ ಏನ್ ಮಾಡ್ತಾ ಇದೆ ಅಂದ್ರೆ MRPL, IOCL, HP, BPCL, ಇಂಡಿಯನ್ ಆಯಿಲ್ಗೆ ಎಥೆನಾಲ್ನ ಕೊಡ್ತಾ ಇದೆ. ಓಕೆ.
ನಿಮಗೆ ಗೊತ್ತು ಮಹಾರಾಷ್ಟ್ರ ರೀಜನಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ ಅಂತ. ಮಹಾರಾಷ್ಟ್ರದಲ್ಲಿ ಒಂದು ಮೇನ್ ಕ್ರಾಪ್ ಆಗಿ ಕಬ್ಬು ಜಾಸ್ತಿ ಇದೆ. ಈ ಒಂದು ಎಥನಾಲ್ನ ಮಾಡಬೇಕು, ಟೆಸ್ಟ್ ಮಾಡಬೇಕು, ಟೆಸ್ಟ್ನ ಒಂದು ಸ್ಯಾಂಪಲ್ಸ್ನ ಇಟ್ಕೊಂಡು ಒಂದು ಯಾವ ಗಾಡಿಗೆ ಹೊಂದುತ್ತೋ ಆ ಗಾಡಿಗೆ ಯೂಸ್ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು 2014ರಲ್ಲಿ. ಇದನ್ನು ಯೂಸ್ ಮಾಡಬೇಕು ಗ್ರೀನ್ ಫ್ಯೂಯಲ್ಗೆ ಅಂತ.